ಎಜಿ ನ್ಯೂಸ್ಗೆ ಸ್ವಾಗತ. ಬಂದಳ್ಳಿ ಗಾಳಿ ಮಳೆಗೆ ಹಾಳಾದ ಪಪ್ಪಾಯಿ ರೈತರ ಆಕ್ರೋಶ, ಸೂಕ್ತ ಪರಿಹಾರ ಕೊಡಿಸುವುದಾಗಿ ಸಾಮಾಜಿಕ ಹೋರಾಟಗಾರ ಉಮೇಶ್ ಮುದ್ದಾಳ್ ಅಭಯ. ಯಾದಗಿರಿ ಜಿಲ್ಲೆಯಲ್ಲಿ ರವಿವಾರ ರಾತ್ರಿ 11 ಗಂಟೆಗೆ ಏಕಾಏಕಿ ಗಾಳಿ ಮಳೆಗೆ ಪಪ್ಪಾಯಿ ಬೆಳೆ ಬೆಳೆದು ನಿಂತ ಹಣ್ಣಿನ ಸಮೇತ ನೆಲಕ್ಕುರುಳಿ ಹಾಳಾಗಿ ಹೋಗಿದೆ. ಯಾದಗಿರಿ ತಾಲೂಕಿನ ಬಂದಳ್ಳಿ ಗ್ರಾಮದ ಗೋವಿಂದ ಸರ್ವೆ ನಂಬರ್ 53ರಲ್ಲಿ 2 ಎಕರೆ ಜಮೀನಿನಲ್ಲಿ ಪಪ್ಪಾಯಿ ಬೆಳೆದ ರೈತನೋರ್ವ ಹೆಚ್ಚಿನ ಲಾಭ ಬರುತ್ತೆ ಅಂತ ನಂಬಿಕೊಂಡು ಪಪ್ಪಾಯಿ ಬೆಳೆದು ಕೈ ಸುಟ್ಟುಕೊಂಡಿದ್ದಾರೆ. ಆದರೆ ಏಕಾಏಕಿ ಗಾಳಿ ಮಳೆಗೆ ಪಪ್ಪಾಯಿ ಹಣ್ಣಿನ ಗಿಡಗಳು ನೆಲಕ್ಕುರುಳಿದ್ದು ತಕ್ಷಣ ಸೂಕ್ತ ಪರಿಹಾರ ಕೊಡಬೇಕು ಅಂತ ಸಾಮಾಜಿಕ ಹೋರಾಟಗಾರ ಉಮೇಶ್ ಮುದ್ದಾಳ್ ಅವರು ಒತ್ತಾಯಿಸಿದ್ದಾರೆ. ಇದರ ಜೊತೆಗೆ ರೈತರು ಕೈ ಸಾಲ ಮಾಡಿಕೊಂಡು ಬೆಳೆದಿರುವ ಪಪ್ಪಾಯಿಗೆ ದರವೂ ಇಲ್ಲ. ಇದರಿಂದ ರೈತರು ಕೈ ಸಾಲದ ಸುಳಿಗೆ ಸಿಲುಕಿಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ರೈತರ ಜಮೀನಿಗೆ ಸಾಮಾಜಿಕ ಹೋರಾಟಗಾರ ಉಮೇಶ್ ಮುದ್ದಾಳ್ ಭೇಟಿ ಕೊಟ್ಟು ಪಪ್ಪಾಯಿ ಬೆಳೆದ ಜಮೀನಿನಲ್ಲಿ ಸಂಚಾರ ಮಾಡಿ ಪರಿಶೀಲಿಸಿದ ನಂತರ ಮಾತನಾಡಿದ ಅವರು, ರೈತರ ಸಮಸ್ಯೆ ಆಲಿಸಿ ಸಂಬಂಧಪಟ್ಟ ಅಧಿಕಾರಿಗಳನ್ನ ರೈತರ ಜಮೀನಿಗೆ ಕಳುಹಿಸಿ ಕೊಡಲಾಗಿದೆ. ನಂತರ ಸರ್ಕಾರದಿಂದ ನೊಂದ ರೈತರಿಗೆ ಸೂಕ್ತ ಪರಿಹಾರ ಒದಗಿಸುವ ಭರವಸೆ ಕೊಟ್ಟಿದ್ದಾರೆ. ಕೂಡಲೇ ರೈತರ ಜಮೀನಿಗೆ ತೋಟಗಾರಿಕೆ ಮತ್ತು ಕೃಷಿ ಇಲಾಖೆ ಅಧಿಕಾರಿಗಳು ಪಪ್ಪಾಯಿ ಬೆಳೆದ ನಿಂತ ಹಣ್ಣಿನ ಗಿಡಗಳು ರವಿವಾರ ರಾತ್ರಿ 11 ಗಂಟೆಗೆ ಗಾಳಿ ಮಳೆಯಿಂದ ಪಪ್ಪಾಯಿ ಹಣ್ಣಿನ ಗಿಡ ಸಮೇತ ನೆಲಕ್ಕುರುಳಿದ ಸ್ಥಳಕ್ಕೆ ಭೇಟಿ ಕೊಟ್ಟು ರೈತರಿಗೆ ಸೂಕ್ತ ಪರಿಹಾರ ಕೊಡುವಂತೆ ಒತ್ತಾಯ ಮಾಡಿದ್ದಾರೆ. ಇಲ್ಲದಿದ್ದರೆ ಯಾದಗಿರಿ ಸೇಡಂ ಮುಖ್ಯ ರಸ್ತೆ ಮೇಲೆ ಪಪ್ಪಾಯಿಗಳನ್ನ ಚೆಲ್ಲಿ ಪ್ರತಿಭಟನೆ ಮಾಡಬೇಕಾಗುತ್ತೆ ಅಂತ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ. ರಾತ್ರಿ ಬಿರುಗಾಳಿಗಿರಿ ಇವು ಪಪ್ಪಾಯ ಹಚ್ಚಿ ಮಾಡೀವ್ರಿ. ನಾವು ಸಾಲ ಸೂಲ ಮಾಡಿ ಗಿಡಗಳು ನಮ್ಮ ತೋಟದಲ್ಲಿ ಜಗ್ಗಿ ಬಿದ್ದಾವ್ರಿ. ಹಂಗಾಗಿ ನಾವು ಏನೇನಾಗ್ಯದ ಗಿಡ ಬಿದ್ದಾವ್ರಿ, ಗಿಡಗಳು ಮುರ್ಕೊಂಬಿದ್ದಾವ್ರಿ. ಜಾಸ್ತಿ ಎಷ್ಟು ಬಿದ್ದಾವ ಗಿಡ 100-200 ಗಿಡ ಬಿದ್ದಾವ್ರಿ ಸರ್. ಗಾಳಿ ಧೂಳಿ ಎಲ್ಲ ಗಿಡಗಳು ಬಿದ್ದಾವ್ರಿ. ನಮ್ಮ ಮಾಮ ಗೋವಿಂದ ತಂದೆ ಭೀಮರಾಯ ಬಳ್ಳಳ್ಳವ್ರವ್ರು ರೊಕ್ಕ ಖರ್ಚು ಮಾಡಿ ಗಿಡಗಳು ಬೆಳೆಸ್ಯಾರ್ರಿ. ಗಾಳಿ ಧೂಳಿಗೆ ಬಿದ್ದು ಹಾಳಾಗ್ಯದ್ರಿ. ಇದಕ್ಕೆ ಏನಾರ ಪರಿಹಾರ ನೀಡ್ಬೇಕ್ರಿ. ನಮ್ಮ ಉಮೇಶ್ ಕೆ ಮುದ್ದಾಳಣ್ಣವ್ರು ಬಂದು ಇದು ಮಾಡಕೊಂತಾರೆ. ಇದಕ್ಕೇನ ಪರಿಹಾರ ನೀಡಲಿಲ್ಲ ಅಂದರೆ ಸೇಡಮ್ಗೆ ಹೋಗೋ ರೂಟ್ ಬಂದ್ ಮಾಡಿಬಿಡ್ತೀವಿ ಕಾಯಿ ಅಲ್ಲಲ್ಲಿ ಹಾಕಿ. ಜಿಲ್ಲಾ ಕೇಂದ್ರದಿಂದ ಸುಮಾರು 5 ಕಿಲೋಮೀಟರ್ ಅಂತರದಲ್ಲಿ ಇರತಕ್ಕಂಥ ಈ ಬಂದಳ್ಳಿ ಗ್ರಾಮದಲ್ಲಿ ಗೋವಿಂದಪ್ಪ ತಂದೆ ಭೀಮರಾಯ ಅಂತಕ್ಕಂಥದ್ದು ಇವರೇನೋ ಪಪ್ಪಾಯಿ ನಂಬರ್ 15 ನಂಬರ್ ಬೀಜಗಳನ್ನು ಬಿತ್ತಿ ಸರ್ಕಾರದ್ದು ಇಲ್ಲಿ ಸಬ್ಸಿಡಿ ಸಿಕ್ಕಿಲ್ಲ. ಯಾವುದೂ ಇವತ್ತು ಸ್ವಂತ ಕೈ ಸಾಲ ಮಾಡಿ ಬಿತ್ತಿ ಏನಾದರೂ ಸಾಧನೆ ಮಾಡ್ಬೇಕಂತ ಹೊಂಟಾಗ ನಿನ್ನೆ ಏನಾದರೂ ರಾತ್ರಿಗೆ ಬಿರುಗಾಳಿಗೆ ಜಾಸ್ತಿ ಬಿರುಗಾಳಿ ಮಳೆ ಬೀಸಿದ್ರಲಿಂತ ಸಾಕಷ್ಟು ಗಿಡಗಳು ಹಣ್ಣಿನ ಸಂಗಟೆ ಬಿದ್ದು ಇವತ್ತು ಹಾಳಾಗಿರ್ತಕ್ಕಂಥದ್ದು. ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ಇವ್ರಿಗೆ ಸೂಕ್ತ ಪರಿಹಾರ ಕೊಡ್ತಕ್ಕಂಥ ಕೆಲಸ ಮಾಡಬೇಕು. ಇಲ್ಲದಿದ್ದರೆ ಇದನ್ನೆಲ್ಲ ಮಾಡಿದ್ದು ಸಾಲ ಸೂಲ ಮಾಡಿ ಗೂಳೆ ಹೋಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಅಂತ. ಇದಕ್ಕೆ ಯಾವುದೇ ಕಾರಣಕ್ಕೆ ಜಿಲ್ಲಾಡಳಿತ ತಾಲೂಕು ಆಡಳಿತ ಯಾವುದಕ್ಕೆ ಇದಕ್ಕೆ ಅವಕಾಶ ಕೊಡದೆ ಇದಕ್ಕೆ ಸೂಕ್ತ ಪರಿಹಾರ ಕೊಡ್ತಕ್ಕಂಥ ಕೆಲಸ ಮಾಡಬೇಕು. ಇನ್ನೂ 1 ತಿಂಗಳ ತನಕ ಗಾಳಿ ಮಳೆ ಅದು ಇನ್ನೂ ಏನೇನು ಆಗ್ತದೆ ಗೊತ್ತಿಲ್ಲ. ಇದಕ್ಕೆ ಆತ್ಮಸ್ಥೈರ್ಯ ತುಂಬಬೇಕು, ಧೈರ್ಯ ತುಂಬಬೇಕು. ಸೂಕ್ತ ಪರಿಹಾರ ಸಿಗ್ತಕ್ಕಂಥ ಕೆಲಸ ಆಯ್ತು ಅಂದರೂ ಸರಿ. ಇಲ್ಲದಿದ್ದರೆ ಜಿಲ್ಲಾಡಳಿತ ವಿರುದ್ಧ ನಾನು ಪ್ರತಿಭಟನೆ ಮಾಡಬೇಕಾಗ್ತಕ್ಕಂಥದ್ದು ಇದೇ ಸಂದರ್ಭದಲ್ಲಿ ಎಚ್ಚರಿಕೆ ನೀಡ್ತಿದ್ದೇನೆ. ಇದೇ ಸಂದರ್ಭದಲ್ಲಿ ಮಲ್ಲೇಶಿ, ರಾಜಪ್ಪ, ಪವನ ರೆಡ್ಡಿಪ್ಪ, ಭಾಗವಾನ್, ಚೆನ್ನಬಸವ, ಸಾಬರೆಡ್ಡಿ, ಗೋವಿಂದ, ನಿಂಗಪ್ಪ, ಸಾಬಣ್ಣ, ಹೇಮಂತ್ ಸೇರಿ ಅನೇಕ ರೈತರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ನಿಜಾಮುದ್ದೀನ್, ಯಾದಗಿರಿ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.